ಯೂಟ್ಯೂಬ್ ನಲ್ಲಿ ನಾವು ಯಾವಾಗ್ಲೂ ನೋಡ್ತಾನೆ ಇರ್ತೀವಿ ಕಾರ್ನ್, ಸೋಷಿಯಲ್ ಮೀಡಿಯಾ, ಸೋಷಿಯಲ್ ಕಂಪ್ಯಾರಿಸನ್, ಸೋಷಿಯಲ್ ಪಾರ್ಟಿ ಮತ್ತು ವಿಡಿಯೋ ಗೇಮ್. ಇವೆಲ್ಲ ಬ್ಯಾಡ್ ಹ್ಯಾಬಿಟ್ ಗಳು. ಇವು ನಿಮ್ಮ ಜೀವನವನ್ನ ಬರ್ಬಾದ್ ಮಾಡ್ತವೆ ಅಂತ. ಆದ್ರೆ ನಾನ್ ಹೇಳ್ತಿದ್ದೀನಿ, ಈ ಬ್ಯಾಡ್ ಹ್ಯಾಬಿಟ್ ಗಳು ನಿಮ್ಗೆ ತುಂಬಾನೇ ಒಳ್ಳೇದು. ಹೌದು, ನೀವು ಕೇಳ್ತಾ ಇರೋದು ಸರಿಯಾಗೇ ಇದೆ. ಇವತ್ತು ನಾನು ನಿಮ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ 8 ಎಂತಹ ಬ್ಯಾಡ್ ಹ್ಯಾಬಿಟ್ ಗಳಂದ್ರೆ ಸಾಮಾನ್ಯವಾಗಿ ಎಲ್ಲ ಯೂಟ್ಯೂಬರ್ ಗಳು ಇವುಗಳನ್ನ ಅವಾಯ್ಡ್ ಮಾಡೋದಕ್ಕೆ ಹೇಳ್ತಾರೆ. ಆಕ್ಚುಲಿ ನೀವು ಇವುಗಳನ್ನ ಬುದ್ಧಿವಂತಿಕೆಯಿಂದ ಯೂಸ್ ಮಾಡಿದ್ರೆ ಇದರಿಂದ ನಿಮ್ಮ ಜೀವನನ ಪೂರ್ತಿಯಾಗಿ ಚೇಂಜ್ ಮಾಡಬಹುದು. ನಿಮಗೆ ಬೇಕಾದಂತೆ ನಿಮ್ಮ ಲೈಫ್ ನಲ್ಲಿ ದೊಡ್ಡದಾದ ಸಕ್ಸಸ್ ನ ಹತ್ತಿರ ನಿಮ್ಮನ್ನ ಇವು ಕರೆದುಕೊಂಡು ಹೋಗ್ತವೆ. ಇದರಲ್ಲಿ ಲಾಸ್ಟ್ ಹ್ಯಾಬಿಟ್ ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಮತ್ತು ಎಫೆಕ್ಟಿವ್ ಆಗಿದೆ. ಹಾಗಾದ್ರೆ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್ 1, ಯೂಸ್ ಮೋರ್ ಸೋಷಿಯಲ್ ಮೀಡಿಯಾ ಟು ಇನ್ಕ್ರೀಸ್ ಯುವರ್ IQ ಲೆವೆಲ್. ಈ ಇಂಟರ್ನೆಟ್ ನ ಯುಗದಲ್ಲಿ ಇಲ್ಲಿಯವರೆಗೆ ಸೋಷಿಯಲ್ ಮೀಡಿಯಾ ದೊಡ್ಡದಾದ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದೆ. ಒಬ್ಬ ಟೀನೇಜ್ ನನ್ನ ಮಿಲಿಯನಿಯರ್ ನನ್ನಾಗಿ ಮಾಡಿದೆ ಮತ್ತು ಒಬ್ಬ ಮಿಲಿಯನಿಯರ್ ನನ್ನ ಬಿಕಾರಿಯನ್ನಾಗಿ ಮಾಡಿದೆ. ಇದಕ್ಕಾಗಿ ನಾನು ನಿಮ್ಗೆ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್ ನ ಹೇಳ್ತಾ ಇದ್ದೀನಿ. ಇದರಿಂದ ಸೋಷಿಯಲ್ ಮೀಡಿಯಾನ ಹ್ಯಾಕ್ ಮಾಡಿ ಎಲ್ಲದಕ್ಕಿಂತ ಸ್ಮಾರ್ಟ್ ಆಗ್ಬಹುದು. ಎಲ್ಲಕ್ಕಿಂತ ಮೊದಲು ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಆಪ್ ಗಳನ್ನ ರೀಸೆಟ್ ಮಾಡಿ ಅಥವಾ ಹೊಸ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ. ಅದರಲ್ಲಿ ಕೇವಲ 10 ಇಂತಹ ಸಕ್ಸಸ್ಫುಲ್ ಜನರನ್ನ ಫಾಲೋ ಮಾಡಿ. ಅಂದ್ರೆ ಯಾರ ತರ ನೀವು ಆಗ್ಬೇಕು ಅಂತ ಅನ್ಕೊಂಡಿದ್ದೀರೋ ಅವರನ್ನ. ಆಲ್ಗೋರಿದಮ್ಗೆ ಗೊತ್ತಾಗ್ಬೇಕು ನೀವು ಯಾವ ರೀತಿಯ ಕಂಟೆಂಟ್ ನ ನೋಡೋದಕ್ಕೆ ಬಯಸ್ತೀರಾ ಅಂತ. ನೀವು ವಿಡಿಯೋವನ್ನ ಸ್ಕ್ರೋಲ್ ಮಾಡುವಾಗ ನೀವು ಫಾಲೋ ಮಾಡುವವರ ವಿಡಿಯೋಗಳನ್ನೇ ನೋಡಿ, ಜೊತೆಗೆ ಲೈಕ್ ಮತ್ತು ಕಾಮೆಂಟ್ ಮಾಡಿ. ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋ ವಿಡಿಯೋಗಳನ್ನ ಬೇಗನೆ ಸ್ಕ್ರೋಲ್ ಮಾಡಿ. ಎಲ್ಲಕ್ಕಿಂತ ಮೊದಲು ಇದನ್ನ ನೆನಪಿಡಿ, ಸೋಷಿಯಲ್ ಮೀಡಿಯಾವನ್ನ ಬಳಸುವಾಗ ಯಾವಾಗಲೂ 15 ನಿಮಿಷಗಳ ಕಾಲ ವಿರಾಮವನ್ನ ತಗೊಳ್ಳಿ. ಯಾಕಂದ್ರೆ ಈ ಪ್ಲಾಟ್ಫಾರ್ಮ್ ಗಳು ರಿಲೆವೆಂಟ್ ಕಂಟೆಂಟ್ ನ ಮೊದಲು ತೋರಿಸಿ ನಂತರ ಮೆಲ್ಲನೆ ಲೆಸ್ ರಿಲೆವೆಂಟ್ ಕಂಟೆಂಟ್ ನ ತೋರಿಸ್ತಾ ಹೋಗುತ್ತೆ. ನೀವು ಜಾಸ್ತಿ ಸಮಯವನ್ನ ಇದೇ ಪ್ಲಾಟ್ಫಾರ್ಮ್ ನಲ್ಲಿ ಕಳಿಬೇಕು ಅಂತ 15 ನಿಮಿಷಗಳ ನಂತರ ಆಪ್ ನ ಬಂದ್ ಮಾಡಿ. ಇದರಿಂದ ನೀವು ಆಲ್ಗೋರಿದಮ್ಗೆ ಅಲ್ಲ, ಆಲ್ಗೋರಿದಮ್ ನಿಮಗೆ ಗುಲಾಮ ಆಗುತ್ತೆ. ಜೊತೆಗೆ ಇದರಿಂದ ಡಿಸ್ಟ್ರಾಕ್ಷನ್ ಕೂಡ ಕಡಿಮೆ ಆಗುತ್ತೆ ಮತ್ತು ಹೈ ಕ್ವಾಲಿಟಿ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಇದರಿಂದ ನೀವು ಸಮಯದ ಜೊತೆ ಜಾಸ್ತಿ ಸ್ಮಾರ್ಟ್ ಆಗ್ಬಹುದು. ಇದಂತೂ ಪ್ರಾರಂಭ. ಇನ್ನೂ ಬ್ಯಾಡ್ ಹ್ಯಾಬಿಟ್ ಗಳಿವೆ ನಿಮ್ಮ ಲೈಫ್ ಅನ್ನ ಅದ್ಭುತ ಮಾಡುವಂತದ್ದು. ನಂಬರ್ 2, ಜನರನ್ನ ಕಾಯಿಸೋದ್ರಿಂದ ನಿಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ. ಎಲ್ರು ಅನ್ಕೊಂಡಿದ್ದಾರೆ ಲೇಟ್ ಆಗಿ ಹೋಗೋದು ಒಂದು ಬ್ಯಾಡ್ ಹ್ಯಾಬಿಟ್ ಅಂತ. ಎಲ್ಲ ಕಡೆಗೂ ಸಮಯಕ್ಕೆ ಸರಿಯಾಗಿ ಹೋಗೋದ್ರಿಂದ ಜನ ನಮಗೆ ವ್ಯಾಲ್ಯೂ ಕೊಡ್ತಾರೆ ಅಂತ. ಆದ್ರೆ ಇದು ಹಂಗಲ್ಲ. ಲೇಟ್ ಆಗಿ ಹೋಗೋದ್ರಿಂದ ನಿಮ್ಮ ವ್ಯಾಲ್ಯೂ ಮತ್ತು ನಿಮ್ಮ ಮುಂದೆ ಇರುವವರಿಂದ ನಿಮ್ಮ ಸ್ಟೇಟಸ್ ನ ಹೆಚ್ಚಿಸಬಹುದು. ಸೈನ್ಸ್ ಒಂದು ಸ್ಟಡಿಯಿಂದ ಇದನ್ನ ಸಾಬೀತು ಮಾಡಿದೆ. 100 ಫಿಮೇಲ್ಸ್ ಮತ್ತು 90 ಮೇಲ್ಸ್ ಅನ್ನ ಈ ಸ್ಟಡಿಯಲ್ಲಿ ಬಳಸಿಕೊಂಡಿದ್ದಾರೆ. ಇವರೆಲ್ಲರ ಆವರೇಜ್ ಏಜ್ ಆಗಿತ್ತು 38 ವರ್ಷ. ಸ್ಟಡಿಯಲ್ಲಿ ಅವರೆಲ್ಲರನ್ನು ಒಂದು ಕಾಲೇಜ್ ವೆಲ್ಕಮ್ ಪಾರ್ಟಿಗೆ ಇನ್ವೈಟ್ ಮಾಡ್ತಾರೆ. ರಿಸರ್ಚರ್ಸ್ ಗಳು ಇವರನ್ನ ಡಿವೈಡ್ ಮಾಡಿರ್ತಾರೆ. ಅದರಲ್ಲಿ ಕೆಲವರು ಬೇಗ, ಕೆಲವರು ಸಮಯಕ್ಕೆ ಸರಿಯಾಗಿ, ಇನ್ನು ಕೆಲವರು ಲೇಟ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದರಿಂದ ರಿಸರ್ಚರ್ಸ್ ಗೆ ಗೊತ್ತಾಗುತ್ತೆ ಯಾರು ಲೇಟ್ ಆಗಿ ಬಂದಿರ್ತಾರೋ ಅವರು ತುಂಬಾನೇ ಡಿಸೈರಬಲ್ ಮತ್ತು ಉತ್ತಮವಾದ ಸೋಷಿಯಲ್ ಮೆಟ್ರಿಕ್ ಸ್ಟೇಟಸ್ ತರ ಕಾಣ್ತಾರೆ. ನೀವು ಯಾರನ್ನಾದ್ರೂ ಮೀಟ್ ಆಗ್ಬೇಕಿತ್ತು ಅಂದ್ರೆ ಲೇಟ್ ಆಗಿ ಹೋಗಿ ಮತ್ತು ಲೇಟ್ ಆಗಿ ಬರೋಕೆ ಒಂದು ಅಟ್ರಾಕ್ಟಿವ್ ರೀಸನ್ ಅನ್ನ ಹೇಳಿ ಮತ್ತು ನಯವಾಗಿ ಸಾರಿ ಕೇಳಿ. ಇದರಿಂದ ಅವರಲ್ಲಿ ನಿಮ್ಮ ಮೇಲೆ ಎಕ್ಸೈಟ್ಮೆಂಟ್ ಮತ್ತು ನೀವು ಹೈಗರ್ ಲೆವೆಲ್ ಆಫ್ ಡಿಸೈರಬಲ್ ತರ ಕಾಣ್ತೀರಾ. ನೆನಪಿಡಿ, ಜನ ಸುಲಭವಾಗಿ ಸಿಗೋ ವಿಷಯಕ್ಕೆ ವ್ಯಾಲ್ಯೂ ಕೊಡೋದಿಲ್ಲ. ಯಾವ ವಿಷಯ ಎಕ್ಸ್ಕ್ಲೂಸಿವ್ ಆಗಿರುತ್ತೋ ಅದಕ್ಕೆ ಜನ ಜಾಸ್ತಿ ಬೆಲೆ ಕೊಡ್ತಾರೆ. ನಂಬರ್ 3, ಯೂಸ್ ಮೂವೀಸ್ ಟು ರೀಚ್ ದ ಟಾಪ್ 1%. ಕೆಲವರು ಸಮಯ ಸಿಕ್ಕಾಗ್ಲೆಲ್ಲ ಸೋಷಿಯಲ್ ಮೀಡಿಯಾ, ಮೂವೀಸ್ ಮತ್ತು ವೆಬ್ ಸೀರೀಸ್ ಗಳನ್ನ ಗಂಟೆಗಟ್ಟಲೆ ನೋಡ್ತಾರೆ. ಇವೆಲ್ಲ ಅವರ ಮೈಂಡ್ ಗೆ ಒಂದು ನೆಗೆಟಿವ್ ಲೂಪ್ ಅನ್ನ ಕ್ರಿಯೇಟ್ ಮಾಡುತ್ತೆ ಮತ್ತು ಅವರನ್ನ ಅಡಿಕ್ಟೆಡ್ ಅಂಡ್ ಡಿಮೋಟಿವೇಟ್ ಮಾಡುತ್ತೆ. ಇದು ಒಂದು ತುಂಬಾನೇ ಬ್ಯಾಡ್ ಹ್ಯಾಬಿಟ್. ಆದ್ರೆ ನೀವು ಇದನ್ನ ನಿಮ್ಮ ಇಂಪ್ರೂವ್ಮೆಂಟ್ ಗೂ ಸಹ ಯೂಸ್ ಮಾಡ್ಕೋಬಹುದು. ನೀವು ಕೇವಲ ಬೇಡದೇ ಇರೋ ಸೋಷಿಯಲ್ ಮೀಡಿಯಾ ಮತ್ತು ವೆಬ್ ಸೀರೀಸ್ ಗಳನ್ನ ಬಿಟ್ಟು ಇಂತಹ ಮೂವಿಗಳನ್ನ ನೋಡಿ ನಿಮ್ಮನ್ನ ಇನ್ಸ್ಪೈರ್ ಮಾಡುವಂತದ್ದು. ಅಡಿಕ್ಟಿವ್ ವೆಬ್ ಸೀರೀಸ್ ಗಳನ್ನ ಬಿಟ್ಟು ನಾನ್ ಅಡಿಕ್ಟಿವ್ ಮೋಟಿವೇಶನಲ್ ಮೂವಿಗಳನ್ನ ನೋಡಿ, ನಾಲೆಡ್ಜ್ ಕೊಡುವಂತಹ ವೆಬ್ ಸೀರೀಸ್ ಗಳನ್ನ ನೋಡಿ. ಈ ತರಹದ ಎಲ್ಲ ಮೋಟಿವೇಶನಲ್ ಮೂವಿಗಳು ನಿಮಗೆ ತುಂಬಾನೇ ಸಹಾಯ ಮಾಡ್ತವೆ ನಿಮ್ಮ ಜೀವನದ ಪ್ರತಿ ಸಿಚುವೇಶನ್ ಅಲ್ಲೂ ಕೂಡ ಮುಂದೆ ಹೋಗೋದಕ್ಕೆ. ನಂಬರ್ 4, ಸ್ಟಾರ್ಟ್ ಕಂಪೇರಿಂಗ್ ಯುವರ್ ಸೆಲ್ಫ್. ತುಂಬಾ ಜನ ಅನ್ಕೋತಾರೆ ನಾವು ಬೇರೆಯವರೊಂದಿಗೆ ಕಂಪೇರ್ ಮಾಡ್ಕೊಳ್ಳೋದ್ರಿಂದ ದುಃಖಕ್ಕೆ ಒಳಗಾಗ್ತೀವಿ ಅಂತ. ಆದ್ರೆ ಇದು ತಪ್ಪು. ಸರಿಯಾದ ರೀತಿಯಲ್ಲಿ ಕಂಪೇರಿಂಗ್ ಮಾಡ್ಕೊಳ್ಳೋದ್ರಿಂದ ಇದು ನಿಮ್ಮ ಸಕ್ಸಸ್ ಗೆ ತುಂಬಾ ದೊಡ್ಡ ಸಹಾಯವನ್ನೇ ಮಾಡುತ್ತೆ. ಇದು ನನಗೆ ಸೋಷಿಯಲ್ ಕಂಪ್ಯಾರಿಸನ್ ಥಿಯರಿಯಿಂದ ಗೊತ್ತಾಯ್ತು. ಅವರು ಹೇಳ್ತಾರೆ ನೀವು ಯಾವಾಗ್ಲೂ ಅಪ್ವರ್ಡ್ ಕಂಪ್ಯಾರಿಸನ್ ಮಾಡಿ, ಡೌನ್ವರ್ಡ್ ಕಂಪ್ಯಾರಿಸನ್ ಮಾಡಬೇಡಿ ಅಂತ. ಯಾವಾಗ್ಲೂ ಸಕ್ಸಸ್ಫುಲ್ ವ್ಯಕ್ತಿಗಳೊಂದಿಗೆ ನಿಮ್ಮನ್ನ ಕಂಪೇರ್ ಮಾಡಿ. ಯಾರ ತರ ನೀವು ಆಗ್ಬೇಕು ಅಂತ ಅನ್ಕೊಂಡಿದ್ದಾರೋ ಅವರೊಂದಿಗೆ. ಕೇವಲ ಕಂಪ್ಯಾರಿಸನ್ ಮಾಡ್ಕೊಳ್ಳೋದಲ್ಲ, ನೀವು ಅವರ ತರ ಆಗೋಕೆ ಪ್ರಯತ್ನ ಪಡಿ. ಅವರು ತಮ್ಮ ಗೋಲ್ ಮೇಲೆ ಹೇಗೆ ಹಾರ್ಡ್ ವರ್ಕ್ ಮಾಡ್ತಾರೆ, ಅವರ ಥಿಂಗ್ ಏನು, ಅವರ ಹ್ಯಾಬಿಟ್ ಏನು, ಅವರ ಪರ್ಸನಾಲಿಟಿಯನ್ನ ಸ್ಟಡಿ ಮಾಡಿ. ಈ ಕಂಪ್ಯಾರಿಸನ್ ನಿಮ್ಮನ್ನ ತುಂಬಾ ಮೋಟಿವೇಟೆಡ್ ಮತ್ತು ಸಕ್ಸಸ್ಫುಲ್ ಆಗೋಕೆ ಹೆಲ್ಪ್ ಮಾಡುತ್ತೆ. ನೆನಪಿಡಿ, ಯಾವಾಗ ನೀವು ಸೊಸೈಟಿಯೊಂದಿಗೆ ನಿಮ್ಮನ್ನ ಕಂಪೇರ್ ಮಾಡ್ತಿರೋ ಆಗ ನೀವು ದುಃಖಕ್ಕೆ ಒಳಗಾಗ್ತೀರಾ. ಇದಕ್ಕಾಗಿ ಯಾವಾಗ್ಲೂ ನೀವು ಹೈಲಿ ಸಕ್ಸಸ್ಫುಲ್ ಜನರೊಂದಿಗೆ ನಿಮ್ಮನ್ನ ಕಂಪೇರ್ ಮಾಡಿ. ಇದರಿಂದ ನೀವು ಎಷ್ಟು ಮೋಟಿವೇಟ್ ಆಗ್ತೀರಾ ಅಂದ್ರೆ ಯಾರ ಮಾತಿಗೂ ನೀವು ತಲೆ ಕೆಡಿಸಿಕೊಳ್ಳೋದಿಲ್ಲ ನಿಮ್ಮ ಸಕ್ಸಸ್ ನ ಬಿಟ್ಟು. ನಂಬರ್ 5, ಯೂಸ್ ಮೋರ್ ಪಾರ್ಟಿ ಟು ಬಿಕಮ್ ಮಿಲಿಯನಿಯರ್. ಪಾರ್ಟಿ ಮಾಡೋದು ತಪ್ಪಲ್ಲ, ಆದ್ರೆ ಸರಿಯಾದ ರೀತಿಯಲ್ಲಿ ಮಾಡ್ಬೇಕಾಗುತ್ತೆ. ಪಾರ್ಟಿಗೆ ಹೋಗಿ ಎಣ್ಣೆ ಹಾಕಿ ನಶೆಯಲ್ಲಿರೋದು ಒಳ್ಳೆಯ ಅಭ್ಯಾಸ ಅಲ್ಲ. ಸಕ್ಸಸ್ ಮೈಂಡ್ ಸೆಟ್ ನ ಜನರು ಈವೆಂಟ್ಸ್ ಮತ್ತು ಪಾರ್ಟೀಸ್ ನ ಸ್ಟ್ರಾಟಜಿಕಲಿ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತಿರುತ್ತೆ ಅಲ್ಲಿ ಸಕ್ಸಸ್ ನ ವಾತಾವರಣ ಇರುತ್ತೆ ಅಂತ. ಒಂದು ಸ್ಟಡಿಯ ಪ್ರಕಾರ ನೀವು ಯಾವಾಗ್ಲೂ ಹೈ ಪರ್ಫಾರ್ಮಿಂಗ್ ಗೆಳೆಯರ ಜೊತೆ ಇರ್ತಾ ಇದ್ರೆ ನಿಮ್ಮ ಪರ್ಫಾರ್ಮಿಂಗ್
ಸಹ ಅವರ ತರಾನೇ ಆಗುತ್ತೆ ಅಂತೆ. ಇದೇ ತರಾನೇ ಪಾರ್ಟಿನೂ ಸಹ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ನೀವು ಪಾರ್ಟಿಗೆ ಹೋಗುವ ಮುನ್ನ ತಿಳ್ಕೊಳ್ಳಿ ಆ ಪಾರ್ಟಿಯಲ್ಲಿ ಯಾವ ಯಾವ ಸಕ್ಸಸ್ಫುಲ್ ಜನ ಬರ್ತಿದ್ದಾರೆ ಅಂತ. ಪಾರ್ಟಿಗೆ ಹೋದ್ಮೇಲೆ ಎಷ್ಟು ಜನನ ಮೀಟ್ ಆಗೋಕಾಗುತ್ತೋ ಅಷ್ಟು ಜನರನ್ನ ಮೀಟ್ ಮಾಡಿ. ವಾಪಸ್ ಬಂದ್ಮೇಲೆ ಒಂದು ಲೀಸ್ಟ್ ನ ಮಾಡಿ ಮತ್ತು ಅವರನ್ನ ಸ್ಟಡಿ ಮಾಡಿ. ಅವರ ಹ್ಯಾಬಿಟ್ ಏನು, ಅವರು ಏನ್ ಮಾಡ್ತಾರೆ ಮತ್ತು ಅವರು ಪ್ರಾಬ್ಲಮ್ಸ್ ನ ಹೇಗೆ ಫೇಸ್ ಮಾಡ್ತಾರೆ ಅಂತ. ಇದನ್ನ ಕೇಳೋದಕ್ಕೆ ನಿಮ್ಗೆ ವಿಚಿತ್ರ ಅನ್ಸ್ಬೋದು. ಯಾರ ಲಾಂಗ್ ಟೈಮ್ ವಿಷನ್ ದೊಡ್ಡದಾಗಿರುತ್ತೋ ಅವರು ಇದನ್ನ ಅರ್ಥ ಮಾಡ್ಕೋತಾರೆ. ಯಾಕಂದ್ರೆ ಈ ಆಕ್ಟಿವಿಟಿಯಿಂದ ಅವರು ನಿಮ್ಮ ತಲೆಯಲ್ಲಿ ಕೂತ್ ಬಿಡ್ತಾರೆ. ಇದರಿಂದ ಅವರನ್ನ ನೀವು ಯಾವತ್ತೂ ಮರೆಯೋದಿಲ್ಲ. ಹಂಗೇನೆ ನೀವು ಕೂಡ ಅವ್ರ ತರಾನೇ ನಿಮ್ಮ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಈ ಪ್ರೊಸೆಸ್ ನ ನೀವು ಮತ್ತೆ ಮತ್ತೆ ಮಾಡ್ತಿದ್ರೆ ಬೇರೆ ಬೇರೆ ಈವೆಂಟ್ ಗಳಿಗೆ ಹೋಗಿ. ಆಗ ನಿಮ್ಮ ಹತ್ರ 10ರಿಂದ ಹಿಡಿದು 20 ಮಿಲಿಯನಿಯರ್ ನೆಟ್ವರ್ಕ್ ಸೃಷ್ಟಿಯಾಗುತ್ತೆ. ನೀವು ಇಷ್ಟೊಂದು ಮಿಲಿಯನಿಯರ್ ಜೊತೆ ಕನೆಕ್ಟ್ ಆಗೋದ್ರಿಂದ ನೀವು ಸಹ ಮಿಲಿಯನಿಯರ್ ಆಗೋದನ್ನ ಯಾರಿಂದನೂ ಕೂಡ ತಡೆಯೋದಕ್ಕೆ ಆಗೋದಿಲ್ಲ. ನಂಬರ್ 6, ಲೇಟ್ ವೇಕಪ್. ಬೆಳಿಗ್ಗೆ ಜಾಸ್ತಿ ಹೊತ್ತು ಮಲಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋದ್ರಿಂದ ಬಚಾವ್ ಆಗ್ಬೋದು. ಇದನ್ನ ಕೇಳೋದಕ್ಕೆ ಸ್ವಲ್ಪ ವಿಚಿತ್ರವಾಗಿದೆ. ಇದನ್ನು ಒಂದು ದೊಡ್ಡ ಸ್ಲೀಪ್ ಸ್ಟಡಿ ಮಾಡಿದೆ. ಇದರಲ್ಲಿ 43,800 ಜನನ 13 ವರ್ಷಗಳವರೆಗೆ ಅನಾಲಿಟಿಕ್ಸ್ ಮಾಡಿದಾಗ ಸಾಬೀತಾಗಿದ್ದೇನೆಂದ್ರೆ ಯಾರು ವೀಕೆಂಡ್ ನವರೆಗೆ 5 ಗಂಟೆಗಿಂತ ಕಡಿಮೆ ಸಮಯ ಮಲಗ್ತಾರೋ ಅವರು ಸಾಯುವ ಚಾನ್ಸಸ್ 52% ವರೆಗೆ ಇರುತ್ತೆ. ಯಾರು 7ರಿಂದ 8 ಗಂಟೆ ಮಲಗ್ತಾರೋ ಅವರಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ಯಾರು ತುಂಬಾ ಕಡಿಮೆ ಹೊತ್ತು ಮಲಗ್ತಾರೋ ಅವರು ಸಾಯುವ ಚಾನ್ಸಸ್ ಜಾಸ್ತಿ ಇದೆ. ನೀವು ಓವರ್ ನೈಟ್ ನಲ್ಲಿ ಓದ್ತಾ ಇದ್ರೆ ಅಥವಾ ಬೇರೆ ಕೆಲಸ ಏನಾದ್ರೂ ಮಾಡ್ತಿದ್ರೆ ವೀಕೆಂಡ್ ನಲ್ಲಿ ಜಾಸ್ತಿ ಹೊತ್ತು ನಿದ್ದೆ ಮಾಡಿ. ಇದರಿಂದ ಉಳಿದಿರೋ ಪೆಂಡಿಂಗ್ ನಿದ್ದೆನ ಕವರ್ ಮಾಡಬಹುದು ಮತ್ತು ಇದರಿಂದ ನಿಮ್ಮ ಮೆಟಾಲಿಟಿ ಚಾನ್ಸಸ್ ಕಡಿಮೆ ಆಗುತ್ತೆ. ಅಥವಾ ರಾತ್ರಿ ಬೇಗ ಮಲಗಿ 6ರಿಂದ 7 ಗಂಟೆ ನಿದ್ದೆ ಮಾಡಿ ಬೆಳಿಗ್ಗೆ ಬೇಗ ಹೇಳೋದು ತುಂಬಾನೇ ಉತ್ತಮ. ನಂಬರ್ 7, ಎಕ್ಸ್ಪೋಜರ್ ಥೆರಪಿ. ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ರಿಸರ್ಚ್ ನ ಪ್ರಕಾರ ಎಕ್ಸ್ಪೋಜರ್ ಥೆರಪಿಯಿಂದ ಭಯ ಮತ್ತು ಆಂಗ್ಸೈಟಿಯನ್ನ ದೂರ ಮಾಡಬಹುದು. ಟೀನೇಜ್ ನಲ್ಲಿ ಅತಿ ದೊಡ್ಡ ಭಯವಾಗಿರುತ್ತೆ ಹುಡುಗಿಯರ ಜೊತೆ ಮಾತನಾಡೋದು. ಒಂದು ಸರ್ವೆಯ ಪ್ರಕಾರ 75% ಹುಡುಗರು ಹೇಳ್ತಾರೆ ಯಾವುದಾದರೂ ಹುಡುಗಿಯೊಂದಿಗೆ ಮಾತನಾಡುವುದು ತುಂಬಾನೇ ಭಯವಾಗುತ್ತೆ ಅಂತ. ಇದಕ್ಕೆ ಸಿಂಪಲ್ ಟ್ರಿಕ್ ಏನಂದ್ರೆ ಎಕ್ಸ್ಪೋಜರ್ ಥೆರಪಿ. ಅಂದ್ರೆ ಯಾವುದೇ ಭಯ ಪಡುವ ವಿಷಯಗಳನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ರೆ ಅಥವಾ ಅದನ್ನ ಫೇಸ್ ಮಾಡಿದ್ರೆ ಭಯದಿಂದ ಮುಕ್ತಿಯಾಗಬಹುದು. ಈ ಥೆರಪಿ ಇದನ್ನೇ ಹೇಳುತ್ತದೆ, ನಿಮ್ಮ ಒಳಗಿರುವ ಭಯವನ್ನ ಫೇಸ್ ಮಾಡಿ. ಅವ್ರೇನ್ ಅನ್ಕೋತಾರೋ ಅಥವಾ ಅನ್ಕೊಳ್ಳೋದಿಲ್ವೋ ಅಂತ ತಲೆ ಕೆಡಿಸಿಕೊಳ್ಳದೆ ಧೈರ್ಯವಾಗಿ ಹೋಗಿ ಅವ್ರ ಹತ್ರ ಮಾತಾಡಿ. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ಇದು ಹುಡುಗಿಯರೊಂದಿಗೆ ಮಾತನಾಡುವ ಭಯವನ್ನಷ್ಟೇ ಅಲ್ಲದೆ ನಿಮ್ಮೊಳಗೆ ಕಮ್ಯುನಿಕೇಶನ್ ಸ್ಕಿಲ್ ಅನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ನಂಬರ್ 8, ಪ್ಲೇ ವಿಡಿಯೋ ಗೇಮ್. ವಿಡಿಯೋ ಗೇಮ್ಸ್ ನಮ್ಮ ಮೆದುಳಿನ ಗ್ರೇ ಮ್ಯಾಟರ್ ಏರಿಯಾವನ್ನ ದೊಡ್ಡದು ಮಾಡುತ್ತೆ. ಇದು ನಮಗೆ ತುಂಬಾ ವೇಗವಾಗಿ ಇನ್ಫಾರ್ಮೇಶನ್ ಮತ್ತು ಡಿಸಿಷನ್ ತಗೊಳ್ಳಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಒಂದು ರಿಸರ್ಚ್ ಸ್ಟಡಿಯಲ್ಲಿ 33 ಜನರನ್ನ ಪಾರ್ಟಿಸಿಪೇಟ್ ಮಾಡಿಸಿ 2 ಗ್ರೂಪ್ ಗಳನ್ನಾಗಿ ಮಾಡ್ತಾರೆ. ಒಂದು ಗ್ರೂಪ್ ಗೆ ಪ್ರತಿದಿನ 30 ನಿಮಿಷ ಪಿಯಾನೋ ಕಲಿಯಲು ಹೇಳ್ತಾರೆ. ಇನ್ನೊಂದು ಗ್ರೂಪ್ ಗೆ ಪ್ರತಿದಿನ 30 ನಿಮಿಷ ಗೇಮ್ ಆಡೋದಕ್ಕೆ ಹೇಳ್ತಾರೆ. 6 ತಿಂಗಳ ನಂತರ ಕಾಗ್ನಿಟಿವ್ ಟೆಸ್ಟ್ ಮತ್ತು MRI ಸ್ಕ್ಯಾನ್ ಇಂದ ನೋಡಿದಾಗ ಯಾರು ಪಿಯಾನೋ ಕಲಿತಾ ಇದ್ರಲ್ಲ ಅವರಿಗಿಂತ ಗೇಮ್ ಆಡುವವರ ಬ್ರೈನ್ ನಲ್ಲಿ ಗ್ರೇ ಮ್ಯಾಟರ್ ಏರಿಯಾ ಇನ್ಕ್ರೀಸ್ ಆಗಿರುತ್ತೆ ಮತ್ತು ಶಾರ್ಟರ್ ಮೆಮೊರಿ ಕೂಡ ಇನ್ಕ್ರೀಸ್ ಆಗಿತ್ತು. ಇದರ ಅರ್ಥ ಇದಲ್ಲ ನೀವು ದಿನಪೂರ್ತಿ ಗೇಮ್ ಆಡೋದು. ನೀವು ಇದನ್ನ ಒಂದು ಬ್ರೈನ್ ಎಕ್ಸರ್ಸೈಸ್ ತರ ನೋಡ್ಬೇಕು. ಒಂದು ದಿನಕ್ಕೆ 20ರಿಂದ 30 ನಿಮಿಷ ಅಷ್ಟೇ ಗೇಮ್ ಆಡಿ. ಇದರಿಂದ ಹೈ ಲೆವೆಲ್ ಥಿಂಕಿಂಗ್ ಮತ್ತು ಫಾಸ್ಟ್ ಡೆಸಿಷನ್ ಮೇಕಿಂಗ್ ರಿಕ್ವೈರ್ ಆಗುತ್ತೆ. ಆದ್ರೆ ನೆನಪಿಡಿ, ಇವೆಲ್ಲ ಬ್ಯಾಡ್ ಹ್ಯಾಬಿಟ್ ಗಳು. ಇವುಗಳನ್ನ ನೀವು ಸ್ಟ್ರಾಟಜಿಕಲಿ ಯೂಸ್ ಮಾಡಿ ನಿಮ್ಮ ಜೀವನನ ಬದಲಿಸಿಕೊಳ್ಳಿ. ನೀವೇನಾದ್ರೂ ಇದನ್ನ ಅಡಿಕ್ಟ್ ಮಾಡ್ಕೊಂಡ್ರೆ ಇದು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬರ್ಬಾದ್ ಮಾಡಿಬಿಡುತ್ತೆ. ಕೊನೆಯದಾಗ ಒಂದ್ ಮಾತು, ಇದನ್ನೆಲ್ಲ ಮಾಡೋದಕ್ಕೆ ನಿಮ್ಮೊಳಗೆ ಕಾನ್ಫಿಡೆನ್ಸ್ ನ ಅಗತ್ಯ ಇರುತ್ತೆ ಮತ್ತು ಕಾನ್ಫಿಡೆನ್ಸ್ ಬರುತ್ತೆ ಮೆಡಿಟೇಷನ್ ಇಂದ. ಆದ್ರಿಂದ ಪ್ರತಿದಿನ 15 ನಿಮಿಷನಾದ್ರೂ ಮೆಡಿಟೇಷನ್ ಮಾಡಿ. ನಾನು ನಿಮಗೆ ಬ್ಯಾಡ್ ಹ್ಯಾಬಿಟ್ ಗಳಿಂದ ಜೀವನ ಬದಲಿಸೋದನ್ನ ಹೇಳ್ಕೊಟ್ಟಿದ್ದೀನಿ. ನೀವು ನಂಗೆ ಸ್ವಲ್ಪ ಪ್ರೀತಿನಾದ್ರೂ ತೋರಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೆಲ್ ಐಕಾನ್ ನ ಆಲ್ ಗೆ ಸೆಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿ ವಿಡಿಯೋನ ಮೊದಲು ನೋಡೋದಕ್ಕೆ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ.